ರಾಜಾತಿಥ್ಯ ಏನು ದರ್ಶನ್ಗೆ ರಾಜಾತಿಥ್ಯ ನೀಡಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ವಿಲ್ಸನ್ ಗಾರ್ಡನ್ ನಾಗನಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಜೈಲಿನಲ್ಲಿ ತನ್ನದೇ ಆದಂತಹ ಪಟಾಲಮ್ಮನ್ನ ಕಟ್ಕೊಂಡು ನಾಗ ದರ್ಬಾರನ್ನ ನಡೆಸ್ತಾ ಇದ್ದ. ಸಿಸಿಬಿ ಪೊಲೀಸರ ದಾಳಿ ಸಂದರ್ಭದಲ್ಲಿ 18 ಮೊಬೈಲ್ಗಳು, ನಗದು ಹಣವನ್ನ ಜಪ್ತಿ ಮಾಡಿದ್ದಾರೆ. ರೌಡಿ ನಾಗ ಜೈಲಿನಲ್ಲಿ ಇದ್ದುಕೊಂಡೇ ಹಲವರಿಗೆ ಆವಾಜ್ ಕೂಡ ಹಾಕಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ದರ್ಶನ್ಗೆ ರಾಜಾತಿಥ್ಯ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಲ್ಸನ್ ಗಾರ್ಡ್ ನಾಗನನ್ನು ಪರಪ್ಪನ ಅಗ್ರಹಾರ ಜೈಲಿಂದ ಹೊರಗೆ ಹಾಕಬೇಕು, ಇನ್ ದ ಸೆನ್ಸ್ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ಟಾಕ್ ಜೋರಾಗಿನೇ ಓಡಾಡ್ತಿದೆ. ಈಗ ಒಂದ್ ಕಡೆ ದರ್ಶನ್ ಅಂಡ್ ಗ್ಯಾಂಗ್ ಏನಿದೆಯಲ್ಲ, ಆ ಗ್ಯಾಂಗ್ ಅನ್ನ ಛಿದ್ರ ಮಾಡಿತಾ ಇತ್ತು. ದರ್ಶನ್ ಗ್ಯಾಂಗ್ ಒಂದು ಕಡೆ ಪರಪ್ಪನ ಅಗ್ರಹಾರ, ತುಮಕೂರು, ಏನು ಧಾರವಾಡ, ಬೆಳಗಾವಿ, ಹಿಂಡಲಗ. ಈಗ ಈ ದರ್ಶನ್ ಪಟಾಲಮನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ ನಂತರ ಈತ ಜೈಲಿನಲ್ಲಿ ತನ್ನದೇ ಆದಂತಹ ಪಟಾಲಮನ್ನ ಕಟ್ಕೊಂಡು ನಾಗ ಭಾರೀ ದರ್ಬಾರನ್ನ ನಡೆಸ್ತಿದ್ದ. ಸಿಸಿಬಿ ಪೊಲೀಸರ ದಾಳಿ ಸಂದರ್ಭದಲ್ಲಿ 18 ಮೊಬೈಲ್ ಫೋನ್ಗಳು, 3 ಚಾರ್ಜರ್ಗಳು, ಡ್ರಗ್ಸ್ ಸೇರಿದಂತೆ ಒಂದು ಚಾಕು ಹಾಗೆ 36,000 ನಗದು ಕೂಡ ಪತ್ತೆ ಆಗಿದೆ. ರೌಡಿ ನಾಗ ಜೈಲಿನಲ್ಲಿ ಇದ್ದುಕೊಂಡೆ ಹಲವರಿಗೆ ಆವಾಜ್ ಕೂಡ ಹಾಕಿದ್ದ ಅನ್ನುವಂತಹ ಮಾಹಿತಿ ಮೇರೆಗೆನೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ವಿಲ್ಸನ್ ಗಾರ್ಡನ್ ನಾಗನ ಆಟಕ್ಕೆ ಬ್ರೇಕ್ ಅನ್ನ ಹಾಕಿದೆ ಕಾಕಿ ಪಡೆ. ಬೇರೆ ಬೇರೆ ಜೈಲಿಗೆ ಎತ್ತಂಗಡಿ ಮಾಡೋದಕ್ಕೆ ಕಾಕಿ ಚಕ್ರ ವ್ಯೂಹವನ್ನ ಹೆಣಿತಾ ಇದೆ. ಇಲ್ಲಿ ಬೇರೆ ಬೇರೆ ಜೈಲಿಗೆ ಇವ್ರನ್ನ ಶಿಫ್ಟ್ ಮಾಡಿದ್ರೇನೆ ಉತ್ತಮ, ಇಲ್ಲಾಂತಂದ್ರೆ ಗಬ್ಬೆದ್ದೋಗ್ಬಿಡುತ್ತೆ ಪರಪ್ಪನ ಅಗ್ರಹಾರ ಅಂತ. ಈಗ ಏನು ವಿಲ್ಸನ್ ಗಾರ್ಡನ್ ನಾಗರ ಪಟಾಲಂ ಅಂತ ಒಂದಿದೆಯಲ್ಲ, ಆ ಪಟಾಲಮ್ಮನ್ನು ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಜೈಲಧಿಕಾರಿಗಳು ಭರದ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಪಟಾಲಂ ಯಾವ್ಯಾವ ಜೈಲುಗಳಿಗೆ ಶಿಫ್ಟ್ ಆಗ್ಬಹುದು, ಅದರಲ್ಲೂ ಮುಖ್ಯವಾಗಿ ವಿಲ್ಸನ್ ಗಾರ್ಡನ್ ನಾಗ ಯಾವ ಜೈಲಿಗೆ ಶಿಫ್ಟ್ ಆಗ್ಬಹುದು? ಡೆವಿಲ್ ಗ್ಯಾಂಗ್ ನಂತೆ ರೌಡಿ ನಾಗ ಗ್ಯಾಂಗ್ ಕೂಡ ಛಿದ್ರ ಆಗ್ತಾ ಇದೆ. ಬೇರೆ ಬೇರೆ ಜೈಲಿಗೆ ಎತ್ತಂಗಡಿ ಮಾಡೋದಕ್ಕೆ ಕೋರ್ಟ್ ಈಗಾಗಲೇ ಅಸ್ತು ಹೊಂದಿದೆ. ನಾಗನ ಗ್ಯಾಂಗ್ ಅನ್ನ ಸ್ಪ್ಲಿಟ್ ಮಾಡಿ ಅಂತ ಕೋರ್ಟ್ ಈಗಾಗಲೇ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಬೆಳಗಾವಿ ಹಿಂಡಲಗ ಜೈಲಿಗೆ ವಿಲ್ಸನ್ ಗಾರ್ಡನ್ ನಾಗ ಶಿಫ್ಟ್ ಆಗುತ್ತೆ. ಕೋಕಾ ಕಾಯ್ದೆಯಡಿ ಬಂಧನ ಆಗಿದ್ದಂತಹ ಆರೋಪಿಗಳ ಸ್ಥಳಾಂತರ. ಇವತ್ತು ರಾಜ್ಯದ ಬೇರೆ ಬೇರೆ ಜೈಲಿಗೆ 27 ಆರೋಪಿಗಳು ಶಿಫ್ಟ್ ಆಗಲಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಯತೀಶ್ ದೊಡ್ಡಿಹಳ್ಳಿ. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಯತೀಶ್, ಗಮನಿಸ್ತಾ ಇದೀವಿ, ಒಂದ್ ಕಡೆ ದರ್ಶನ್ ಅವರ ಪಟಾಳಂ ಸ್ಪ್ಲಿಟ್ ಆಗಿದ್ದಾಯ್ತು. ಈಗೇನಿದ್ರು ಏನು ರೌಡಿ ಶೀಟ್ ವಿಲ್ಸನ್ ಗಾರ್ಡನ್ ನಾಗನ ಪಟಾಳಂ ಈಗ ಶಿಫ್ಟ್ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ಒಂದನ್ನ ಗಮನಿಸಬೇಕಾದ ನಾವಿಲ್ಲಿ ಏನಪ್ಪಾ ಅಂತಂದ್ರೆ, ಪರಪ್ಪನ ಅಗ್ರಹಾರ ಜೈಲಿನ ವ್ಯವಹಾರಗಳ ಬಗ್ಗೆ ಸಾಕಷ್ಟು ಕೇಳ್ತಾ ಇದ್ವು. ಬಟ್ ಅದರ ಬಗ್ಗೆ ಅಂದ್ರೆ ಜನರಿಗೆ ಗೊತ್ತಾಗಿದ್ದು ಕೂಡ ಈ ಒಂದು ದರ್ಶನ್ ಅವರ ಒಂದು ಕೇಸ್ ಅಂತ ಹೇಳ್ಬೋದು. ಯಾಕೆಂದ್ರೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ಅಂಡ್ ಅವ್ರ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲು ಸೇರಿದಾಗ ಅಲ್ಲಿನ ಒಂದೊಂದೇ ಅವ್ಯವಹಾರಗಳು ಎಲ್ಲರಿಗೂ ಕೂಡ ಮಠಾ ಬಯಲಾಗಿದೆ ನಾವು ಗಮನಿಸ್ತಾ ಇದೀವಿ. ಅಂದ್ರೆ ದರ್ಶನ್ ಅವರಿಗೆ ಆತಿಥ್ಯ ನೀಡಲೆಂದೇ ಇದ್ದಂತ ವಿಲ್ಸನ್ ಗಾರ್ಡನ್ ನಾಗ ಜೊತೆಗೆ ಅವರ ಪಟಾಳಂ ಏನಿತ್ತು ಅದರ ಒಂದು ಕೃತ್ಯಗಳಿರ್ಬೋದು, ಜೊತೆಗೆ ಅವ್ರು ಇಲ್ಲಿ ಅಲ್ಲಿ ಇತ್ಕೊಂಡೆ ಏನೆಲ್ಲಾ ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿತ್ತು. ಸೊ ಅದ್ ಯಾವಾಗ ಅದೊಂದು ಫೋಟೋ ರಿವೀಲ್ ಆಯ್ತು ನೋಡಿ, ಫೋಟೋ ರಿವೀಲ್ ಆದ್ಮೇಲೆ ರೌಡಿಗಳಿಗೆ ಅಥವಾ ಈ ಒಂದು ಕೊಲೆ ಆರೋಪದಿಂದ ಹೋಗಿರುವಂತ ಒಂದಷ್ಟು ಜನಗಳು ಎಷ್ಟು ಆರಾಮಾಗಿದ್ದಾರೆ, ಅವ್ರಿಗೆ ಯಾವ ರೀತಿಯಾದಂತ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗಿತ್ತು ನಮಗೆಲ್ಲರಿಗೂ ಕೂಡ. ಬಟ್ ದರ್ಶನ್ ಆ ಒಂದು ವಿಚಾರದಲ್ಲಿ ದರ್ಶನ್ ಸಿಗಾಕೊಂಡ ಬಳಿಕ ದರ್ಶನ್ ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಅಂದ್ರೆ ಬಳ್ಳಾರಿ ಜೈಲಿಗೆ, ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಆದ ಬಳಿಕ ಕೂಡ ಅಲ್ಲಿನ ಅವ್ಯವಹಾರಗಳ ಬಗ್ಗೆ ಎಲ್ಲರೂ ಕೂಡ ಮಾಧ್ಯಮ ಸೇರಿದಂತೆ ಎಲ್ಲಾ ಜನರು ಕೂಡ, ಸಾಮಾನ್ಯ ಜನರು ಕೂಡ ಏನು ಧ್ವನಿಯನ್ನು ಎದುರ್ತಾರೆ. ಆದ್ರೆ ಜೈಲಿಗೆ ಏನಕ್ಕೆ ಹೋಗ್ತಾರೆ? ಜೈಲಿಗೆ ಹೋದಂತವ್ರಿಗೆ ಶಿಕ್ಷೆ ಆಗ್ಬೇಕು, ಅಲ್ಲಿ ಮನ ಪರಿವರ್ತನೆ ಆಗಿ ಬರಬೇಕು ಅಂತ ಹೋಗ್ತಾರೆ. ಬಟ್ ಆದ್ರೆ ಪರಪ್ಪನ ಜೈಲು ಮಾತ್ರ ಅಲ್ಲಿ ಆತರ ಆಗ್ತಾ ಇಲ್ಲ. ಅದು ಒಂದು ರೆಸ್ಟೋರೆಂಟ್ ತರ ಇದೆ, ರೆಸಾರ್ಟ್ ತರ ಇದೆ. ಸೊ ಕೈದಿಗಳಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಸೊ ಅದಾದ ಬಳಿಕ ಏನು ದರ್ಶನ್ ಅಂಡ್ ಗ್ಯಾಂಗ್ ಬೇರೆ ಬೇರೆ ಅವ್ರ ಕಡೆನ ಶಿಫ್ಟ್ ಆಗುತ್ತೆ. ಅದಾದ ಬಳಿಕ ಒಂದಷ್ಟು ರೈಡ್ ಕೂಡ ಮಾಡಲಾಗುತ್ತೆ. ಅಂದ್ರೆ ರಾತ್ರೋರಾತ್ರಿ ಅಲ್ಲಿನ ಪರಪ್ಪನ ಅಗ್ರಹಾರದ ಮೇಲೆ ರೈಡ್ ಮಾಡ್ತಾರೆ. ರೈಡ್ ಮಾಡೋ ಸಂದರ್ಭದಲ್ಲಿ 18 ಮೊಬೈಲ್ಗಳು ಸಿಗಾಕೊಳ್ತವೆ. ಗಾಂಜಾ ಇರ್ಬೋದು, ಡ್ರಗ್ಸ್ ಇರ್ಬೋದು, ಬೀಡಿ, ಸಿಗರೇಟ್, ಹೀಗೆ ಪ್ರತಿಯೊಂದು ಮಾದಕ ವಸ್ತುಗಳು ಕೂಡ ಸಿಕ್ಕಾಕೊಳ್ತವೆ. ಸೊ ಸಿಕ್ಕಾಕೊಂಡ ಬಳಿಕ ಅಲ್ಲಿನ ಅಧಿಕಾರಿಗಳು ಕೂಡ ಬೇರೆ ಬೇರೆ ಕಡೆಗೆ ವರ್ಗಾವಣೆ ಮಾಡಲಾಗುತ್ತೆ. ಅಲ್ಲದೆ ದರ್ಶನ್ ಅವರು ಫೋಟೋ ರಿವೀಲ್ ಆದ ದಿನ
9 ಜನರನ್ನ ಅಮಾನತ್ ಕೂಡ ಮಾಡಲಾಗುತ್ತೆ. ಜೈಲು ಅಧಿಕಾರಿಗಳನ್ನ ಅಮಾನತ್ ಆದ ಬಳಿಕ ಇದೆಲ್ಲ ಆದ ಬಳಿಕ ಸೊ ನೆಕ್ಸ್ಟ್ ಏನ್ ಪ್ರಶ್ನೆ ಅಂತ ಬಂದಾಗ, ನೆಕ್ಸ್ಟ್ ಏನ್ ಮಾಡ್ತಾ ಇದ್ದು ಬಂದಾಗ, ಅಂದ್ರೆ ಇಷ್ಟೆಲ್ಲ ಆದ್ರೂ ಕೂಡ ವಿಲ್ಸನ್ ಗಾರ್ಡನ್ ಅಲ್ಲಿ ಆರಾಮಾಗಿರುತ್ತೆ ನಾಗ ಆಗೇ ಇರ್ಬೇಕಾ? ಅವನು ಕೂಡ ಬೇರೆ ಕಡೆ ಎತ್ತಂಗಡಿ ಆಗ್ಬೇಕು. ಏಕೆ ಅಂತಂದ್ರೆ ಅವ್ರು ಕೂಡ ಶಿಕ್ಷೆ ಆಗ್ಬೇಕು. ಜೈಲಿಗೆ ಬಂದಿದ್ರೆ ಮನ ಪರಿವರ್ತನೆಗೋಸ್ಕರ ಅವರು ಆರಾಮಾಗಿದೆ, ಅವರು ಕೂಡ ಅಜತೆ ಸಿಗ್ತಾರೆ, ಏನ್ ಪ್ರಯೋಜನ ಅಂತವ ಕೋರ್ಟ್ ಮೆಟ್ಟಿರ್ತಾರೆ. ಕೋರ್ಟ್ ಮೆಟ್ಟಿಲ್ ಏರಿದ ಬಳಿಕ ಸೊ ಅವ್ರ ಜೊತೆ ಇದ್ದಂತ ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗ, ಶ್ರೇಣಿ ಸೇರಿದಂತೆ 27 ಜನ ಇರ್ತಾರೆ. ಅವ್ರನ್ನ ಈಗ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಈಗ ಕೋರ್ಟ್ ಅಸ್ತು ಇದೆ. ಹಾಗಾಗಿ ವಿಲ್ಸನ್ ಗಾರ್ಡನ್ ನಾಗನ್ನ ಅವನ ಜೊತೆ ಒಂದಷ್ಟು ಜನನ್ನ ಈಗ ಏನು ಬೆಳಗಾವಿ ಇಂಡಲಗ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಉಳಿದವ್ರನ್ನ ಎಲ್ಲೆಲ್ಲಿ ಶಿಫ್ಟ್ ಮಾಡ್ತಾರೆ ಇನ್ನಷ್ಟೇ ಬೆಳಕಿ ಬರ್ಬೇಕಾಗುತ್ತೆ ಚಂದ್ರಕಲಾ. ಯತೀಶ್, ಈಗ ಒಂದೇ ಒಂದು ಫೋಟೋ ಇಡೀ ರೌಡಿ ಗ್ಯಾಂಗ್ ಹಣೆ ಬರಹವನ್ನೇ ಬದಲಾಯಿಸ್ಬಿಡ್ತಾ. ಯಾಕಂತಂದ್ರೆ ಅದೊಂದು ಫೋಟೋದಿಂದ ನೋಡಿ ಎಷ್ಟು ಜನ ರಾಜನಂತೆ ಇದ್ರು ಜೈಲುಗಳಲ್ಲಿ. ನಮ್ದೇ ದರ್ಬಾರ್, ನಾವ್ ಹೇಳಿದ್ದೆ ಆಟ ಅನ್ನೋ ತರ ಇತ್ತು. ಒಂದೇ ಒಂದು ಫೋಟೋ ರಿಲೀಸ್ ಆಗ್ತಾ ಇದ್ದಂತೆ ಅವರ ಹಣೆ ಬರನೇ ಚೇಂಜ್ ಆಗ್ಬಿಡ್ತಲ್ವಾ ಅಂತ. ಅಫ್ಕೋರ್ಸ್ ನಿಜ ಚಂದ್ರಕಲಾ, ನೀವು ಹೇಳ್ದಂಗೆ ಅದೊಂದು ಫೋಟೋ ಇವತ್ತು ಇಡೀ ಅವರ ಹಣೆ ಬರ ಚೇಂಜ್ ಮಾಡ್ತು. ಜೊತೆಗೆ ಅಂದ್ರೆ ಜೈಲಲ್ಲಿ ಹೇಗಿರುತ್ತೆ ಅನ್ನೋದನ್ನ ನಮ್ಗೆ ವಾಸ್ತವಿಕತೆಯನ್ನ ನಮ್ಗೆ ಅರಿವು ಮೂಡಿಸ್ತು. ನಾವೆಲ್ಲ ಸಾಮಾನ್ಯವಾಗಿ ಏನ್ ಅನ್ಕೊಳ್ತೀವಿ ಚಂದ್ರಕಲಾ, ಜೈಲಿಗೆ ಹೋದ್ರೆ ಶಿಕ್ಷೆ ಆಗ್ಬಿಡುತ್ತೆ, ಅವ್ರಿಗೆ ನರಕ ಯಾತನೆ ಆಗಿರುತ್ತಂತೆ, ಅಲ್ಲೆಲ್ಲ ಆಗಿರ್ತಂತೆ, ಹೀಗಿರ್ತಂತೆ ಮಾತನ್ನ ಕೇಳಿದೀವಿ. ಆದ್ರೆ ಅಲ್ಲಿ ಹೇಗಿರ್ತಾರೆ ಅನ್ನೋಕೆ ಇದೊಂದು ನಮ್ಗೆಲ್ಲ ವಾಸ್ತವಿಕನ ಅರಿವನ್ನ ಮೂಡಿಸಂತ ಫೋಟೋ ಅದು. ಅಲ್ಲದೆ ಇನ್ನೊಂದು ವಿಡಿಯೋ ಕೂಡ ನೀವು ನೋಡಿದ್ದೀರಾ ಅನ್ಕೊಳ್ತೀನಿ, ದರ್ಶನ್ ಮಾತಾಡ್ತಿರೋ ಒಂದು ವಿಡಿಯೋದಲ್ಲಿ ಹೊರಗಿನವ್ರ ಜೊತೆಗೆ. ಸೊ ಅದನ್ನೂ ಕೂಡ ನೋಡಿದ್ವಿ. ಅಲ್ಲದೆ ಅವರು ಅಲ್ಲಿದ್ದುಕೊಂಡೇ ಒಂದಷ್ಟು ರೌಡಿಸಮ್ ಮಾಡ್ತಿದ್ರು ಅಂತ ಕೂಡ ಗೊತ್ತಾಗಿದ್ದು. ಈ ಒಂದು ಫೋಟೋ ಬಂದ ಬಳಿಕ ಯಾವಾಗ ರೈಡ್ ಮಾಡ್ತಾರೆ, ರೈಡ್ ಮಾಡಿದ್ಮೇಲೆ ಏನೆಲ್ಲ ವಿಚಾರ ಇರುತ್ತೆ ಅಂತ ಗೊತ್ತಾಗಿತ್ತು ಆಕ್ಚುಲಿ. ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಅವರ ಪಟಾಳಂ ಏನಿತ್ತು ಅಲ್ಲಿದ್ದುಕೊಂಡೇ ಎಲ್ಲರೂ ಕೂಡ ಆವಾಜ್ ಹಾಕೋದು, ಅಲ್ಲಿದ್ದುಕೊಂಡೇ ಒಂದಷ್ಟು ರೌಡಿಸಮ್ ಮಾಡೋದು ಕೂಡ ಮಾಡ್ತಾ ಇದ್ರು. ಹೊರಗಿನ ಜೈಲಲ್ಲಿ ಇದ್ಕೊಂಡು ಹೊರಗಿನ ಪ್ರಪಂಚದ ಬಗ್ಗೆ ಅವರು ಅರಿವು ಬಿತ್ತು. ಜೊತೆಗೆ ಅಲ್ಲೂ ಕೂಡ ಕಂಟ್ರೋಲ್ ಮಾಡ್ತಿದ್ರೆ ನಾವು ಗಮನಿಸ್ಬೇಕಾಗತ್ತೆ. ಸೊ ಇದೆಲ್ಲದೂ ಕೂಡ ಅಂದ್ರೆ ಅದೊಂದು ಫೋಟೋ ನಿಜ ಹೇಳ್ಬೇಕು, ನೀವು ಹೇಳಿದ್ರೆ ಅದೊಂದು ಫೋಟೋ ಇಡೀ ಜೈಲಿನ ಚಿತ್ರಣವನ್ನ ನಮಗೆ ಬಿಚ್ಚಿಟ್ಟಿದೆ. ಸೊ ಇದೀಗ ಆ ಒಂದು ಫೋಟೋನ ಇನ್ನಾದ್ರೂ ಬುದ್ಧಿ ಕಲಿತರ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಈಗ ದರ್ಶನ್ ಅವ್ರನ್ನ ಜೈಲಿಗೆ ಹಾಕಿದ್ರೆ ಅಂದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ, ಅಲ್ಲಿ ಅವ್ರ ನರಕ ಯಾತ್ರೆ ಅನುಭವಿಸ್ತಿದ್ದಾರೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಅಲ್ಲಿ ಯಾವ ರೀತಿ ಮಾತಾಡಕ್ ಆಗ್ತಿಲ್ಲ. ಜೊತೆಗೆ ಯಾವ್ದಂತ ಸರಿಯಾದ ವ್ಯವಸ್ಥೆಗಳು ಅಲ್ಲಿ ಅಂದ್ರೆ ಟಿವಿ ಆಗ್ಲಿ ಆ ತರ ವ್ಯವಸ್ಥೆಗಳು ಸರಿಯಾಗಿ ಸಿಗ್ತಿಲ್ಲ. ಇಲ್ಲಾದ್ರೆ ಯಾರ್ ಬೇಕು ಊಟ ಸಿಕ್ತಿತ್ತು, ಯಾರ್ದೋ ಊಟ ಬರ್ತಿತ್ತು, ಇಲ್ಲ ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗನ್ ಮನೆ ಊಟ ಬರ್ತಿತ್ತು, ಸಿನಿ ಮನೆ ಊಟ ಬರ್ತಿತ್ತು, ತಿನ್ಕೊಂಡು ಆರಾಮಾಗಿದ್ರು. ಬಟ್ ಅಲ್ಲಿ ಆಗಾಗ್ತಿಲ್ಲ. ಅಲ್ಲಿ ಅವ್ರದ್ದಾದಂತ ಪಟಲ ಯಾರು ಇಲ್ಲ ದರ್ಶನ್ ಅವರಿಗೆ. ಸೊ ಈಗ ಅವ್ರಿಗೆ ಜೈಲಿನ ದರ್ಶನ ಆಗ್ತಿದೆ, ಅದರ ಅನುಭವ ಆಗ್ತಾ ಇದೆ, ಶಿಕ್ಷೆ ಅನುಭವ ಈಗ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿನೇ ಇವರು ಕೂಡ ಅದರ ಅನುಭವ ಆಗುತ್ತೆ, ಮನಪರಿವರ್ತನೆ ಆಗ್ಬಹುದು ಅಂತ ಅನ್ಸುತ್ತೆ. ನೋಡೋಣ. ಒಟ್ಟಾರೆ ನೀವು ಹೇಳಿದಂಗೆ ಅದೊಂದು ಫೋಟೋ, ಅದೊಂದು ವಿಡಿಯೋಗಳು ಈಗ ಇಡೀ ಜೈಲಿನ ಒಂದು ಕಥೆಯನ್ನ ಬಿಚ್ಚಿಟ್ಟಿದ್ದು ಸತ್ಯ ಚಂದ್ರಕಲಾ. ಥ್ಯಾಂಕ್ ಯು ಯತೀಶ್, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಕೋಕಾ ಆಕ್ಟ್ ಕೇಸ್ನಲ್ಲಿದ್ದಂತಹ ಎಲ್ಲಾ ಆರೋಪಿಗಳನ್ನು ಕೂಡ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಐಷಾರಾಮಿ ಲೈಫ್ ಲೀಡ್ ಮಾಡ್ತಾ ಇದ್ದಂತಹ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಈಗ ಬೆಂಗಳೂರು ಬಿಟ್ಟು ಬೇರೆ ಜೈಲಿಗೆ ಹೋಗುವ ಸಮಯ ಬಂದೇ ಬಿಟ್ಟಿದೆ.